2025ಕ್ಕೆ ಗುಡ್ ಬೈ ಹೇಳಿ 2026 ವೆಲ್ಕಮ್ ಮಾಡುವುದಕ್ಕೆ ವಿಶ್ವವೇ ಸಜ್ಜಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಜಗಮಗ ಅಂತಿರುವ ಎಂಜಿ ರೋಡ್, ಬ್ರಿಗೇಡ್ ರೋಡ್ಗಳು ಪಾರ್ಟಿ ಪ್ರಿಯರನ್ನ ಕೈಬೀಸಿ ಕರೆಯುತ್ತಿವೆ. ಐಟಿ ಸಿಟಿಯ ಗಲ್ಲಿ ಗಲ್ಲಿಯಲ್ಲೂ ಭದ್ರತೆ ಕೋಟೆಯನ್ನೇ ಕಟ್ಟಲಾಗಿದೆ. ಜಗಮಗಿಸುವ ವಿದ್ಯುತ್ ದೀಪಗಳು, ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವ ರಸ್ತೆಗಳು, ಎಲ್ಲೆಲ್ಲೂ ಸಿಸಿಟಿವಿ ಕಣ್ಗಾವಲು. ಇದೆಲ್ಲ ಹೊಸ ವರ್ಷದ ಸ್ವಾಗತಕ್ಕೆ ಮಾಡಿಕೊಂಡಿರುವ ಕಲರ್ಫುಲ್ ಸಿದ್ಧತೆಗಳು. 2025ಕ್ಕೆ ವಿದಾಯ ಹೇಳಿ 2026 ಸ್ವಾಗತಿಸಲು ಕ್ಷಣಗಣನೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್ ಮಿಂಚಿಂಗ್. ನ್ಯೂ ಇಯರ್ ಅಂದ್ರೇನೆ ಮೋಜು ಮಸ್ತಿ. ಅದ್ಧೂರಿಯಾಗಿ ಹೊಸ ವರ್ಷ ಬರಮಾಡಿಕೊಳ್ಳಲು ಜನರು ಕಾತುರದಿಂದ ಕಾಯ್ತಿರ್ತಾರೆ. ಅದರಲ್ಲೂ ಸಂಭ್ರಮದ ಕೇಂದ್ರ ಬಿಂದು ಆಗುವ ಬೆಂಗಳೂರಿನ ರಾತ್ರಿ ಮಹಾತ್ಮ ಗಾಂಧಿ ರಸ್ತೆ, ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇದಲ್ಲದೆ ಕೋರಮಂಗಲ, ಒಪೆರಾ ಜಂಕ್ಷನ್, ರೆಸ್ಟ್ ಹೌಸ್ ರಸ್ತೆ, ಸೇಂಟ್ ಮಾರ್ಕ್ ರಸ್ತೆ, ರಿಚ್ಮಂಡ್ ರೋಡ್, ರೆಸಿಡೆನ್ಸಿ ರಸ್ತೆಗೆ ದೊಡ್ಡ ಸಂಖ್ಯೆಯಲ್ಲಿ ಯುವ ಸಮೂಹ ಬರುವ ನಿರೀಕ್ಷೆ ಇದೆ. ಹೀಗಾಗಿ ಹೆಚ್ಚಿನ ಪೊಲೀಸ್ ಭದ್ರತೆ ಹಾಕಲಾಗ್ತಿದೆ. ಹಲವೆಡೆ ರಸ್ತೆಯುದ್ದಕ್ಕೂ ಬ್ಯಾರಿಕೇಡ್ ಹಾಕಿದ್ದಾರೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಭದ್ರತೆ ಬಗ್ಗೆ ಪರಿಶೀಲಿಸಿದ್ದಾರೆ. ಕೇಂದ್ರ ವಲಯ ವ್ಯಾಪ್ತಿಯಲ್ಲಿ 3400 ಸಿಸಿಟಿವಿ ಕಣ್ಗಾವಲು. ಭದ್ರತೆಗಾಗಿ 3000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಬೆಂಗಳೂರು ಕೇಂದ್ರ ವಲಯ ವ್ಯಾಪ್ತಿಯಲ್ಲಿ 3400 ಸಿಸಿಟಿವಿ ಕ್ಯಾಮೆರಾಗಳ ಕಣ್ಗಾವಲು ಹಾಕಲಾಗಿದೆ. ಎಐ ತಂತ್ರಜ್ಞಾನ ಆಧರಿಸಿ ಜನದಟ್ಟಣೆಯನ್ನ ವಿಶ್ಲೇಷಿಸಿ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗುವುದು. ಸಿವಿಲ್ ಪೊಲೀಸ್, ಸಶಸ್ತ್ರ ಮೀಸಲು ಪಡೆ, ಕೆಎಸ್ಆರ್ಪಿ, ಕ್ಷಿಪ್ರ ಕಾರ್ಯಪಡೆ, ಗೃಹ ರಕ್ಷಕ ದಳದ ಸಿಬ್ಬಂದಿ ಸೇರಿ 3000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಕೇಂದ್ರ ವಲಯದಲ್ಲಿ ಬಂದೋಬಸ್ತ್ಗೆ ಬಳಸಿಕೊಳ್ಳಲಾಗ್ತಿದೆ. ವುಮೆನ್ ಶೆಲ್ಟರ್ಸ್ ಕೂಡ ಇಟ್ಕೊಡ್ತಾ ಇದ್ದೀವಿ. ವುಮೆನ್ ಶೆಲ್ಟರಲ್ಲಿ ನಮ್ಮ ಲೇಡಿ ಸ್ಟಾಫ್, ವುಮೆನ್ ಸ್ಟಾಫ್ ಪ್ಲಸ್ ಹೆಲ್ತ್ ಸ್ಟಾಫ್ ಕೂಡ ಇರ್ತಾರೆ. ಸೊ ನನ್ನ ಪ್ರಕಾರ ಏನೇನು ಸ್ಟೆಪ್ಸ್ ತೊಗೊಳ್ಬೇಕು ವುಮೆನ್ ಸೇಫ್ಟಿಗೋಸ್ಕರ ನಾವು ಮಾಡ್ಕೊಂಡಿದ್ದೀವಿ. ಪ್ಲಸ್ ಇದರಲ್ಲಿ 112 ಮುಖಾಂತರ ತಕ್ಷಣ ಯಾವಾಗ ಫೋನ್ ಮಾಡಿದರೆ ನಮ್ಮದು ಎಕ್ಸ್ಟ್ರಾ ಡಬಲ್ ದಿ ಸ್ಟ್ರೆಂತ್ ನಮ್ಮದು ವಹಿಸಲಾಗ್ತದೆ. ಮಹಿಳಾ ಹೆಲ್ಪ್ ಲೈನ್ ಮತ್ತು ವಾಚ್ ಟವರ್ಸ್ಗಳ ನಿರ್ಮಾಣ. ಪೀಸ್ಫುಲ್ ಆಗಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ. 2025ಗೆ ಗುಡ್ ಬೈ ಹೇಳ್ತಾ 2026 ಹ್ಯಾಪಿಯಾಗಿ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಆ ಡೆಕೋರೇಷನ್ಸು, ಆ ಲೈಟಿಂಗ್ಸ್ನ ಕಣ್ ತುಂಬ್ಕೊಳ್ಳೋಕ್ಕೋಸ್ಕರನೇ ಇವತ್ತು ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಇಲ್ಲಿ. ನನ್ನ ಮಗಳೂ ಇದೆ, ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದೀವಿ. ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಈಗ ಪೊಲೀಸ್ ಅವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ನಾವು ನೋಡಿದ್ವಿ ಬರುವಾಗ ತುಂಬ ಜನ ಎಲ್ಲ ಇವಾಗಲೇ ಎಲ್ಲ ಕಡೆನೂ ಏನೇನು ಮಾಡಬೇಕು ಅವ್ರ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೊಂದು ಖುಷಿ ಆಯಿತು. ನಾವು ಬರುವಾಗ ನೋಡಿದ್ವಿ ಆಲ್ಮೋಸ್ಟ್ ಸುಮಾರು ಒಂದು 200-300 ಮೆಂಬರ್ಸ್ ಮೇಲೆ ನಾವು ನೋಡಿದ್ವಿ, ಪೊಲೀಸ್ ಅವರೇ ನೋಡಿದ್ವಿ. ಅದರಿಂದ ಒಂದು ಖುಷಿ ಇದೆ. ರಾತ್ರಿ 10 ಗಂಟೆ ಬಳಿಕ ನಗರದೆಲ್ಲೆಡೆ 50 ಫ್ಲೈಓವರ್ಗಳು ಬಂದ್. ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಲೈಸೆನ್ಸ್ ಕ್ಯಾನ್ಸಲ್. ನ್ಯೂ ಇಯರ್ ಸೆಲೆಬ್ರೇಷನ್ ನಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬೆಂಗಳೂರು ನಗರದಾದ್ಯಂತ 50 ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗ್ತಿದೆ. ರಾತ್ರಿ 10 ಗಂಟೆ ನಂತರ ಈ ಫ್ಲೈಓವರ್ಗಳನ್ನ ವಾಹನ ಸಂಚಾರಕ್ಕೆ ಮುಚ್ಚಲಾಗುತ್ತೆ. ಇನ್ನು ನಗರದ 166 ಕಡೆಗಳಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಪಾಯಿಂಟ್ಗಳನ್ನ ಸ್ಥಾಪಿಸಲಾಗಿದೆ. ಕುಡಿದು ವಾಹನ ಚಲಾಯಿಸಿದ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋ ಎಚ್ಚರಿಕೆ ಕೊಡಲಾಗಿದೆ. ವೀಲಿಂಗ್ ಮಾಡುವವರ ಮೇಲೆ ವಿಶೇಷ ಕಣ್ಗಾವಲು ಇರಿಸಲಾಗಿದೆ. ನಗರದಲ್ಲಿ 92 ಕಡೆಗಳನ್ನ ವೀಲಿಂಗ್ ಸ್ಪಾಟ್ಗಳಾಗಿ ಗುರುತಿಸಲಾಗಿದೆ. ಇದಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಸೌಂಡ್ ಬಾಕ್ಸ್ ಬಳಸಿ ಆಚರಣೆ ಮಾಡುವುದಕ್ಕೆ ನಿಷೇಧವಿದ್ದು, ಅಂಗಡಿಗಳು, ಕ್ಯಾಬ್ಗಳು, ಬಸ್ಗಳು ಮತ್ತು ಇತರ ಸಾರ್ವಜನಿಕ ವಾಹನಗಳಲ್ಲಿ ಯಾವುದೇ ತೊಂದರೆ ಮಾಡೋ ಹಾಗಿಲ್ಲ. ಮಹಿಳಾ ಸುರಕ್ಷತೆಗೆ ವಿಶೇಷ ಒತ್ತು ನೀಡಲಾಗಿದೆ. ಮಹಿಳಾ ಆಟೋ ಡ್ರೈವರ್ಗಳು ಮತ್ತು ಮಹಿಳಾ ಕ್ಯಾಬ್ ಡ್ರೈವರ್ಗಳನ್ನ ಹೆಚ್ಚು ಬಳಸಿಕೊಳ್ಳಲಾಗ್ತಿದೆ. ಅವರಿಗೆ ಹೆಚ್ಚಿನ ಅವಕಾಶ ನೀಡಲಾಗಿದೆ. ಪಿಕಪ್ ಮತ್ತು ಡ್ರಾಪ್ ಪಾಯಿಂಟ್ಗಳನ್ನ ನಿಗದಿಪಡಿಸಲಾಗಿದೆ. ಹೊಸ ವರ್ಷದ ಭದ್ರತೆಯ ಕುರಿತು ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ, ಇಡೀ ರಾಜ್ಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂದ್ರು. ಡಿಕೆ ಮಾತನಾಡಿ, ನೀವೇನಾದ್ರೂ ಎಲ್ಲಾದ್ರೂ ಮಲಗಿದ್ರೆ ಪೊಲೀಸರೇ ಮನೆಗೆ ತಲುಪಿಸ್ತಾರೆ ಅಂದ್ರು. ಕೆಲವು ನಿರ್ದಿಷ್ಟವಾದಂಥ
ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಯಾವುದೇ ರೀತಿ ಅಹಿತಕರವಾದ ಘಟನೆ ನಡೀಬಾರದು ಅಂತೇಳಿ ಈಗಾಗಲೇ ಸೂಚನೆ ನಾನು ಕೊಟ್ಟಿದ್ದೆ. ಹೊಸ ವರ್ಷದಲ್ಲಿ ಭಾಳ ಹುಷಾರಾಗಿರಿ. ಪೊಲೀಸವರು, ನಮ್ಮ ಪರಮೇಶ್ವರ್ ಅವರು ಫಸ್ಟ್ ಕ್ಲಾಸ್. ನೀವು ಏನಾದ್ರು ಜಾಸ್ತಿ ಹಾಕಿ ಮಲಗಿದ್ರು ನಿಮ್ಮ ಎತ್ತಾಕೊಂಡು ಮನೆ ಕಳಿಸ್ತೀವಿ ಅಂತ, ಗೌರವದಿಂದ ಮನೆ ಕಳಿಸ್ತೀವಿ ಅಂತ 4 ಜಾಗ ಐಡೆಂಟಿಫೈ ಮಾಡಿದ್ದಾರೆ. ಒಟ್ನಲ್ಲಿ ನ್ಯೂ ಇಯರ್ ಬರಮಾಡಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದು 2025ಕ್ಕೆ ಬಾಯ್ ಬಾಯ್ ಹೇಳಿ 2026 ವೆಲ್ಕಮ್ ಮಾಡೋಕೆ ಬೆಂಗಳೂರಿಗರು ಸಜ್ಜಾಗಿದ್ದಾರೆ. ನಟರಾಜ್, TV9 ಬೆಂಗಳೂರು. ಜಿಲ್ಲೆಯಲ್ಲೂ ಹೊಸ ವರ್ಷಾಚರಣೆ ಸೆಲೆಬ್ರೇಷನ್ಗೆ ಜನರು ಸಿದ್ಧತೆ ನಡೆಸಿದ್ದಾರೆ. ರೆಸಾರ್ಟ್ನಲ್ಲಿ ಪಾರ್ಟಿ, ಟ್ರಕ್ಕಿಂಗ್ ಅಂತೆಲ್ಲ ಪ್ಲಾನ್ ಮಾಡಿದ್ರು. ಇದಕ್ಕೆಲ್ಲ ಅಧಿಕಾರಿಗಳು ತಣ್ಣೀರೆರ್ಚಿದ್ದಾರೆ. ಹೊಸ ವರ್ಷ ಹೊಸ ಹುರುಪು. 2025ಕ್ಕೆ ಗುಡ್ ಬೈ ಹೇಳಿ 2026 ಸ್ವಾಗತಿಸಲು ಕೆಲ ಗಂಟೆಗಳಷ್ಟೇ ಬಾಕಿ ಉಳಿದಿವೆ. ಸ್ಪೆಷಲ್ ಜಾಗದಲ್ಲಿ ನ್ಯೂ ಇಯರ್ ಸ್ವಾಗತಿಸೋಣ, ಪ್ರವಾಸಿ ತಾಣಗಳಲ್ಲಿ ಮೋಜು ಮಸ್ತಿ ಮಾಡೋಣ, ಟ್ರಕ್ಕಿಂಗ್ಗೆ ಹೋಗೋಣ ಅಂತೆಲ್ಲ ಪ್ಲಾನ್ ಮಾಡಿದ್ದವರಿಗೆ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಹೊಸ ವರ್ಷಾಚರಣೆ ಹಿನ್ನೆಲೆ ನಂದಿ ಗಿರಿಧಾಮ ಬಂದ್. ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವಪ್ರಸಿದ್ಧ ಪ್ರವಾಸಿ ತಾಣ ನಂದಿ ಗಿರಿಧಾಮದಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಲಾಗಿದೆ. ಇವತ್ತು ಮಧ್ಯಾಹ್ನ 2ರಿಂದ ನಾಳೆ ಬೆಳಿಗ್ಗೆ 10 ಗಂಟೆವರೆಗೆ ನಂದಿ ಗಿರಿಧಾಮ ಬಂದ್ ಆಗಲಿದ್ದು, ಅತಿಥಿ ಗೃಹ ಬುಕ್ ಮಾಡಿದವರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಸ್ಕಂದಗಿರಿ ಕೈವಾರದ ಬೆಟ್ಟದಲ್ಲಿ ಟ್ರಕ್ಕಿಂಗ್ ಬ್ಯಾನ್. ಹೊಸ ವರ್ಷದ ಸಂಭ್ರಮಾಚರಣೆ ನೆಪದಲ್ಲಿ ಬೆಟ್ಟಗಳಲ್ಲಿ ಮೋಜು ಮಸ್ತಿಗೆ ಬ್ರೇಕ್ ಹಾಕಲು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮುಂದಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರೋ ಸ್ಕಂದಗಿರಿ ಹಾಗೂ ಚಿಂತಾಮಣಿ ತಾಲೂಕಿನ ಕೈವಾರದ ಬೆಟ್ಟ ಚಾರಣಕ್ಕೆ ಬ್ರೇಕ್ ಹಾಕಲಾಗಿದ್ದು, ಇವತ್ತು ಸಂಜೆ 6ರಿಂದ ನಾಳೆ ಬೆಳಿಗ್ಗೆ 7 ಗಂಟೆವರೆಗೂ ನಿರ್ಬಂಧಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2 ಮುಖ್ಯವಾದ ಟ್ರೆಕ್ಕಿಂಗ್ ಪಾತ್ಸ್ ಇದ್ದಾವೆ, ಸ್ಕಂದಗಿರಿ ಮತ್ತು ಕೈವಾರ. ಈ 31 ಹೊಸ ವರ್ಷ ಆಚರಣೆ ಅಂಗವಾಗಿ ಇಲ್ಲಿ ಯಾವುದೇ ರೀತಿ ಟ್ರೆಕ್ಕಿಂಗ್ ಮಾಡದೇ ಇರೋ ರೀತಿ ನಾವು ನಿರ್ಬಂಧ ವಿಧಿಸಿದ್ದೀವಿ. 31ನೇ ತಾರೀಕು ಯಾವುದೇ ಟ್ರೆಕ್ಕಿಂಗ್ ಬುಕ್ಕಿಂಗ್ ಆಗಿಲ್ಲ ಮತ್ತು ಟ್ರೆಕ್ಕಿಂಗ್ ಕೂಡ ಅಲೌಡ್ ಇರಲ್ಲ. ಮತ್ತು ಇಲ್ಲಿ ಸ್ಕಂದಗಿರಿ, ಕೈವಾರ ಮತ್ತು ಅವಲ್ಬೆಟ್ಟ 3 ಪ್ರಸಿದ್ಧವಾದ ಸ್ಥಳಗಳಿದ್ದಾವೆ. ಈ 3 ಕಡೆನೂ ಸಹ ಎಲ್ಲ ಎಂಟ್ರಿ ಪಾಯಿಂಟ್ಗಳಲ್ಲೂ ಅರಣ್ಯ ಇಲಾಖೆ ಸಿಬ್ಬಂದಿನ ನಿಯೋಜಿಸಿ ಯಾರೂ ಸಹ ಎಂಟ್ರ್ ಆಗದೇ ಇರೋ ರೀತಿ ಮತ್ತು ಹೊಸ ವರ್ಷ ಆಚರಣೆ ಅಲ್ಲೆಲ್ಲೂ ನಡೆದೇ ಇರೋ ರೀತಿ ನಾವು ಮುಂಜಾಗ್ರತಾ ಕ್ರಮ ವಹಿಸ್ಕೊಂಡಿದ್ದೀವಿ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ. ಶ್ರೀರಾಮ ದೇವರ ಬೆಟ್ಟ, ಸಂಗಮ, ಮೇಕೆದಾಟು, ಚುಂಚಿ ಫಾಲ್ಸ್ಗೆ ಪ್ರವಾಸಿಗರನ್ನ ನಿರ್ಬಂಧಿಸಲಾಗಿದೆ. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಯಾರು ಎಂಟ್ರಿ ಕೊಡದಂತೆ ನಿಷೇಧಿಸಲಾಗಿದೆ. ವರ್ಷಾಚರಣೆಗೆ ಕಡಲ ತೀರಕ್ಕೆ ಬಂದ ಪ್ರವಾಸಿಗರ ದಂಡು. ಹೊಸ ವರ್ಷಾಚರಣೆಗೆ ಪ್ರವಾಸಿಗರು ಉತ್ತರ ಕನ್ನಡ ಜಿಲ್ಲೆಯತ್ತ ಲಗ್ಗೆ ಇಡ್ತಿದ್ದಾರೆ. ಕ್ರಿಸ್ಮಸ್ ರಜೆಗೆ ಬಂದವರು ಇಲ್ಲೇ ಉಳಿದಿದ್ದಾರೆ. ಹಾಗಾಗಿ ಗೋಕರ್ಣ, ಹೊನ್ನಾವರ ಹೋಮ್ ಸ್ಟೇ, ರೆಸಾರ್ಟ್ ಹೌಸ್ಫುಲ್ ಆಗಿದೆ. ಇತ್ತ ಪೊಲೀಸರು ಕೂಡ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಪ್ರತಿಯೊಂದು ಹೋಟೆಲ್, ಹೋಮ್ ಸ್ಟೇ, ರೆಸಾರ್ಟ್ಸ್ಗಾಗಲೇ ಮೀಟಿಂಗ್ ಕರೆದು ಅವ್ರಿಗೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಯಾವುದೇ ಥರ ಪರವಾನಗಿ ಇಲ್ದಿರ, ಎಕ್ಸೈಸ್ ಪರ್ಮಿಷನ್ ಇಲ್ದಿರ ಅವರ ಲಿಕ್ಕರ್ ಮಾರಂಗಿಲ್ಲ. ಅದ್ರ ಜೊತೆ ಕಂಡು ಬಂದಲ್ಲಿ ನಾವು ಪ್ರಕರಣ ದಾಖಲೆ ಮಾಡ್ತೀವಿ. ಅದ್ರ ಜೊತೆಗೆ ಅವ್ರಿಗೆ ಸೌಂಡ್ ಬಳಕೆ ಇದ್ದಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಏನಿದೆ, ಪ್ಲಸ್ ಅದೇ ಸೇಮ್ ಟೈಮ್ ಅವ್ರ ಪರ್ಮಿಷನ್ ತೊಗೋಬೇಕು ಅನ್ನೋದು ಕೂಡ ನಾವು ತಿಳಿಸಿದ್ದೀವಿ. ಆಮೇಲೆ ಯಾವುದೇ ಥರ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಇರಲಿ, ಇಮಾರಲ್ ಆ್ಯಕ್ಟಿವಿಟೀಸ್ ಥರದ್ದು ಯಾವುದೇ ಕಂಡು ಬಂದಲ್ಲಿ ನಾವು ಪ್ರಕರಣ ದಾಖಲೆ ಮಾಡಿ ಮತ್ತು ಅವ್ರದ್ದು ಹೋಮ್ ಸ್ಟೇಗೆ ಬೇಕಾಗಿ ಕ್ಲೋಸ್ ಮಾಡೋದಕ್ಕೆ ಬೇಕಾಗಿ ಸಂಬಂಧಪಟ್ಟ ಇಲಾಖೆಗೆ ನಾವು ಬರಿತೀವಿ ಅಂತ ಕೂಡ ನಾವು ಹೇಳಿದ್ದೀವಿ. ಗೋಕರ್ಣ, ಮುರುಡೇಶ್ವರ ಬೀಚ್ನಲ್ಲೂ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಿದೆ. ಪ್ರವಾಸಿಗರು ರಾತ್ರಿ ವೇಳೆ ಸಮುದ್ರಕ್ಕೆ ಇಳಿಯುವಂತಿಲ್ಲ ಅಂತ ಎಚ್ಚರಿಕೆ ನೀಡಲಾಗಿದೆ. 200ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಇನ್ನು ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿರೋ ಹಾಸನ ಜಿಲ್ಲೆಯಲ್ಲೂ ಪೊಲೀಸರು ಅಲರ್ಟ್ ಆಗಿದ್ದು 200ಕ್ಕೂ ಹೆಚ್ಚು ಆಯಕಟ್ಟಿನ ಸ್ಥಳಗಳಲ್ಲಿ ಭದ್ರತೆ ಹಾಕಲಾಗಿದೆ. ಸೆಲೆಬ್ರೇಷನ್ ವೇಳೆ ಖುಷಿ ಇರಲಿ, ಜವಾಬ್ದಾರಿ ಮರಿಬೇಡಿ ಅಂತ SP ಮೊಹಮ್ಮದ್ ಸುಜೀತಾ ಮನವಿ ಮಾಡಿದ್ದಾರೆ.
ಹೊಸ ವರ್ಷಾಚರಣೆ ಪಾರ್ಟಿ ಆಯೋಜಕರಿಗೆ ಖಾಕಿ ಶಾಕ್. ಕೊಡಗು ಜಿಲ್ಲೆಯಲ್ಲಿ ವರ್ಷಾಚರಣೆಗೆ ಡ್ರಗ್ಸ್ ಪಾರ್ಟಿ ಆಯೋಜಕರಿಗೆ ಖಾಕಿ ಶಾಕ್ ನೀಡಿದೆ. ಕುಶಾಲನಗರದಲ್ಲಿ ದೊಡ್ಡ ಪಾರ್ಟಿಗೆ ಸಿದ್ಧತೆ ನಡೆಸಿದ್ದ 5 ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಕ್ತ ಪರೀಕ್ಷೆಯಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಸೇವಿಸಿರುವುದು ಬಯಲಾಗಿದೆ. ಇನ್ನು ಧಾರವಾಡದಲ್ಲಿ ಡ್ರಗ್ಸ್ ಮುಕ್ತ ಹೊಸ ವರ್ಷಾಚರಣೆಗೆ ಖಾಕಿ ಪಣ ತೊಟ್ಟಿದೆ. ಹೀಗಾಗಿ ಎಸಿಪಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ್ರು. ನಗರದ ಪ್ರಮುಖ ಸ್ಥಳಗಳಲ್ಲಿ ಶೋಧ ಮಾಡಲಾಯಿತು. ಪ್ರಮುಖ ಬೀದಿಯಲ್ಲಿ ಬೈಕ್ನಲ್ಲಿ ಸಂಚರಿಸಿ ಜಾಗೃತಿ ಮೂಡಿಸಲಾಯಿತು. 2026ರ ಹೊಸ ವರ್ಷಾಚರಣೆಗೆ ಸಕಲ ಸಿದ್ಧತೆ ನಡೆಸಿದೆ. ಅದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9. ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಲ್ಲಿ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಲಾಗಿದೆ. ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಪ್ರವಾಸಿ ತಾಣಗಳಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಅವಕಾಶ ಇರೋದಿಲ್ಲ. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆಯವರೆಗೂ ಕೂಡ ನಿರ್ಬಂಧವನ್ನು ವಿಧಿಸಲಾಗಿದೆ. ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಗೆ ಪ್ರವಾಸಿಗರ ಭೇಟಿಗೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಯಾರಾದರೂ ಬಂದರೆ ಅವರಿಗೆ ನಿರಾಸೆ ಆಗೋದಂತೂ ಪಕ್ಕ. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮಾಚರಣೆಗೆ ಬ್ರೇಕ್. ಇವತ್ತು ರಾತ್ರಿ 7 ಗಂಟೆ ನಂತರ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಉತ್ತನಹಳ್ಳಿ ಕ್ರಾಸ್ ಗೇಟ್, ಚಾಮುಂಡಿ ಬೆಟ್ಟ ಪಾದದ ಗೇಟ್, ದೈವಿವನ ಗೇಟ್, ಲಲಿತ ಮಹಲ್ ಗೇಟ್ಗಳು ಬಂದ್ ಆಗಿರುತ್ತವೆ. ಚಾಮುಂಡಿ ಬೆಟ್ಟದಲ್ಲಿ ವಾಸಿಸುವವರಿಗೆ ಮಾತ್ರ ಅವಕಾಶ ಇರುತ್ತೆ. ಅದರ ಹೊರತಾಗಿ ಚಾಮುಂಡಿ ಬೆಟ್ಟಕ್ಕೆ ಬರುವವರಿಗೆ ಎಂಟ್ರಿ ಇರೋದಿಲ್ಲ 7 ಗಂಟೆಯ ನಂತರದಲ್ಲಿ. ಹೊಸ ವರ್ಷಾಚರಣೆ ದೇವಿಯ ದರ್ಶನವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಯಾರಾದರೂ 7 ಗಂಟೆ ಬಳಿಕ ಬಂದಿದ್ದೆ ಆದರೆ ಅವರಿಗೆ ಎಂಟ್ರಿ ಇರೋದಿಲ್ಲ.